ಗಿಲ್ಲಿ ನಟ ರಾಜ್ಯದಲ್ಲಿ ತನ್ನದೇ ಆದ ಅಭಿಮಾನಿಗಳ ಬಳಗವನ್ನ ಬೆಳೆಸಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಜನರು ಗಿಲ್ಲಿ ನಿವಾಸಕ್ಕೆ ಬೆಳಗ್ಗೆನೆ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಗಿಲ್ಲಿಯನ್ನ ಭೇಟಿ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಹಾಗೆ ಇಲ್ಲಿ ಗಿಲ್ಲಿ ನಿವಾಸದಲ್ಲಿ ಗಿಲ್ಲಿ ತಾಯಿ ಆಗಿರ್ತಕ್ಕಂಥ ಸವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರು, ಏನ್ ಹೇಳ್ತೀರಮ್ಮ? ತುಂಬಾ ಖುಷಿ ಆಯ್ತದೆ, ತುಂಬಾ ಸಂತೋಷ ಆಯ್ತದೆ. ಅಂದ್ರೆ ಕರ್ನಾಟಕದ ಜನ ಹಾಲಭಿಷೇಕ ಮಾಡೋದು, ಕಟ್ಟೊಟ್ಟಾಕ್ಸೋದು, ಆತರ ಅಚ್ಚೆ ವಹಿಸ್ಕೋದು, ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತದೆ. ನನ್ನ ಮಗ ಬಂದು ನನ್ನ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ಎಲ್ಲನೂ ಹೇಳ್ಕೊತೀನಿ ಖುಷಿಯಿಂದ. ಅದೇ ನನ್ನ. ಸಾಕಷ್ಟು ಜನರು ಬೆಳಗ್ಗೆಯಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ, ಟ್ಯಾಟೂ ಹಾಕ್ಸ್ಕೊಂಡಿರೋರು ಸಾಕಷ್ಟು ಅಭಿಮಾನಿಗಳು. ಏನ್ ಅನ್ಸುತ್ತೆ ಈ ಅಭಿಮಾನಿಗಳನ್ನೆಲ್ಲ? ಇದನ್ನ ಯಾವತ್ತೂ ಮರೆಯಕ್ಕಾಗುದಿಲ್ಲ. ಆ ತರದ ಜಿನ, ಆ ತರದ ಇದು ಅಂದ್ರೆ ಯಾವತ್ತಿಗೂ ನಾನು ಮರೀದಿಲ್ಲ. ಕರ್ನಾಟಕ ಜನತೆ ಅಂತೂ ಯಾವತ್ತಿಗೂ ನಾನು ಮರೀದಿಲ್ಲ. ಆ ತರ ನನ್ನ ಮಗನಿಗೆ ಹೇಳ್ತೀನಿ, ನಾನು ಅದೇ ತರ ಇರ್ತೀನಿ ಅನ್ನೋದು ಇಷ್ಟಪಡ್ತೀನಿ. ಬಿಗ್ ಬಾಸ್ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮಗ ಬಿಗ್ ಬಾಸ್ ಅನ್ನ ಗೆಲ್ತಾನೆ ಅನ್ನುವಂತ ನಿರೀಕ್ಷೆ ನಿಮ್ಗಿತ್ತ ಅಂತ? ನಮ್ಗೆ ಈ ತರ ಏನು ಇರ್ಲಿಲ್ಲ ಕಣಪ್ಪ. ಈ ತರ ಆಯ್ತಾನೆ ಅಂತಲೂ ಗೊತ್ತಿಲ್ಲ. ನಮ್ಮ ಈ ತರ ಬೆಳೆದವನೇ, ಈ ತರ ಕರ್ನಾಟಕ ಜನ ಸಂಪನ್ನ ಮಾಡವನೆ ಅಂದ್ರೆ ನಮಗ್ ತುಂಬಾ ಖುಷಿ ಆಯ್ತದೆ. ನಮ್ಗೆ ತುಂಬಾ ಖುಷಿ ಪಡ್ತೀವಿ. ಈ ಕರ್ನಾಟಕ ಜನದ ಮಾತು ಕೇಳಿ ತುಂಬಾ ಖುಷಿ. ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸ್ಕೊಂಡಿರುವಂತದ್ದು ಗಿಲ್ಲಿ. ಈಗ ಸಿನಿಮಾ ಆಫರ್ಗಳು ಕೂಡ ಬರ್ತಾ ಇದೆ ಒಂದ್ ಕಡೆ. ಇನ್ನು ಹೇಗ್ ಬೆಳಿಬೇಕು ಗಿಲ್ಲಿ ಅಂತ ಅನ್ಕೋತೀರಾ? ಇನ್ನೂ ಬೆಳೀಲಿ, ಇನ್ನೂ ಚೆನ್ನಾಗಿರ್ಲಿ. ಕರ್ನಾಟಕ ಜನವೆಲ್ಲ ಆಶೀರ್ವಾದ ಮಾಡ್ತಾವ್ರೆ, ಪ್ರೀತಿ ತೋರ್ತಾವ್ರೆ. ಅವ್ರಿಗೆ ಇಷ್ಟಪಟ್ಟಂಗೆ ಅವರು ಬೆಳೀಲಿ ಅಂತ ನಾನು. ಒಂದು ಕಾಲದಲ್ಲಿ ಸಾಕಷ್ಟು ಗಿಲ್ಲಿ ನಟ ಸಾಕಷ್ಟು ಕಷ್ಟವನ್ನ ಅನುಭವಿಸಿರುವಂತದ್ದು, ಊಟಕ್ಕೂ ಕೂಡ ಸಾಕಷ್ಟು ಕಷ್ಟವನ್ನ ಅನುಭವಿಸಿದೀನಿ ಅಂತ ಹೇಳ್ಕೊಳ್ತಾ ಇದ್ರು. ಹೇಗಿದ್ರು ಗಿಲ್ಲಿ? ಅಯ್ಯೋ, ತುಂಬಾ ಕಷ್ಟಪಟ್ಟಾನೆ. ತುಂಬಾ ಊಟಕ್ಕೂ ಇಲ್ದೇನೆ ತುಂಬಾ ಕಷ್ಟಪಟ್ಟಾನೆ. ಅವನೇ ಹೇಳಿದ್ನಲ್ಲ, ಅದನ್ನೆಲ್ಲ ನಿಮ್ಗೆ ಗೊತ್ತಲ್ವಾ. ಆ ತರ ಇದ್ದವನು ಈ ತರ ಬೆಳೆದ್ನ ಅಂದ್ರೆ ಖುಷಿ ಅಲ್ವಾ? ಎತ್ತ ತಾಯಿಗೆ ಅದಕ್ಕಿಂತ ಭಾಗ್ಯ ಯಾವ್ದಪ್ಪ? ಇಷ್ಟೊಂದು ಸಂಪನ್ನ ಮಾಡವನೆ, ಜನತ ಸಂಪನ್ನ ಮಾಡ್ಕೊಟ್ಟವನೆ, ಅದಕ್ಕಿಂತ ಭಾಗ್ಯ ಯಾವ್ದಪ್ಪ? ಅರ್ಧ ಕೋಟಿ ಬರ್ತಾ ಇದೆ. ಈಗ ಏನಾದ್ರು ಪ್ಲಾನ್ ಮಾಡ್ಕೊಂಡಿದೀರಾ, ಅಥವಾ ಕುರಿ ಫಾರ್ಮ್ ಅಥವಾ ಮನೆ ಮಾಡ್ಬೇಕು ಆ ತರದ್ದೇನಾದ್ರು ಪ್ಲಾನ್ ಮಾಡ್ಕೊಂಡಿದೀರಾ? ನಾವೇನು ಅವ್ನ್ ಬಂದು ಯಾವ ಡಿಸೈಡ್ ಯಾವ್ದು ಮಾಡ್ತೀನಿ ಅಂತಾನೆ ಅದ್ ಮಾಡ್ಲಿಕ್ಕನಪ್ಪ. ಅವನು ಇಷ್ಟ, ಅವನ್ ಖುಷಿ. ಕುರಿ ಫಾರ್ಮ್ ಮಾಡ್ಬೇಕು ಅಂತ ಆಸೆ ಇತ್ತ? ಅದು ಅವನ ಆಸೆನೆ. ಅದು ಈ ತರ ಎಲ್ಲ ಇರ್ಬೇಕು, ಈ ತರ ಎಲ್ಲ ಬೆಳೆ ಇದ್ ಮಾಡ್ಬೇಕು ಅನ್ನೋ ಆಸೆ. ಮಾಡ್ಲಿ, ಚೆನ್ನಾಗಿರ್ಲಿ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಹೊರಗಡೆ ಅಭಿಮಾನಿಗಳು ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಅವ್ರಿಗೆ ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ನೀವೇನ್ ಹೇಳ್ತೀರಿ ಇದಕ್ಕೆ? ನಾವ್ ಹೇಳೋದಿಷ್ಟೇ, ಅವ್ನ ಯಾವ್ದು ಹುಡುಗಿ ಇಷ್ಟಪಟ್ಟು ನಾಯ್ತೀನಿ ಅಂತ ನಾ ಹುಡುಗಿ ಆಗ್ಲಿ. ಕಾವ್ಯನ್ ಮದುವೆ ಆಗ್ತೀನಿ ಅಂದ್ರೆ ಸಂಪೂರ್ಣ ಒಪ್ಪಿಗೆ ಇದೆ ನಿಮ್ಗೆ? ಯಾವ ಹುಡುಗಿ ಆಯ್ತೀನಿ, ನಾನು ಇಷ್ಟ ಈ ಹುಡುಗಿ ಅಂತಂದ್ರೆ ಆ ಹುಡುಗಿ ಆಗ್ಲಿ, ನಾವೇನು ಅಭ್ಯಂತರ ಇಲ್ಲ. ಅವರ ಜೋಡಿ ಏನ್ ಅನಿಸ್ತಿತ್ತು ಬಿಗ್ ಬಾಸ್ ನಲ್ಲಿ? ನಮಗ್ ಜೋಡಿ ಎಲ್ಲ ಕರ್ನಾಟಕ ಜನನೇ ಅಂತಾರೆ, ನಮ್ಮ ಹೇಳೋದೇನು ಇಲ್ಲ. ಅಷ್ಟು ಖುಷಿ. ಸೊ ಇದು ಗಿಲ್ಲಿ ನಟನ ತಾಯಿಯಾಗಿರ್ತಕ್ಕಂಥ ಸವಿತಾ ಅವರ ಮಾತಾಗಿರುವಂತದ್ದು. ಸಾಕಷ್ಟು ಭಾವುಕರಾಗಿದ್ರು ಅವರು. ಸಾಕಷ್ಟು ಅಭಿಮಾನಿಗಳು ಕೂಡ ಮನೆಯ ಬಳಿ ಆಗಮಿಸ್ತಾ ಇದ್ದಾರೆ. ಒಂದಷ್ಟು ಫೋಟೋಗಳನ್ನ ಕೊಡುವಂತದ್ದು, ಇವೆಲ್ಲ ಕೆಲಸಗಳು ಅಂದ್ರೆ ಟ್ಯಾಟೋಗಳನ್ನ ಹಾಕಿಸ್ಕೊಂಡಿರುವಂತವರು ಕೂಡ ಮನೆಯ ಬಳಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಅವರು ಸಾಕಷ್ಟು ಭಾವುಕರಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.